ಇನ್ನು ಕೇವಲ ಕಾಫಿ ನಾಡಷ್ಟೇ ಅಲ್ಲ, ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ವರುಣದೇವ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ. ಬಿಸಿಲಿಂದ ಕಂಗೆಟ್ಟಿದ್ದಂಥ ಮಲೆನಾಡಿಗರಿಗೆ ವರುಣದೇವ ತಂಪೆರೆದಿದ್ದಾನೆ. ಮೂಡಿಗೆರೆ, ಆಲ್ದೂರು, ಬಾಳೆಹೊನ್ನೂರು ಭಾಗದಲ್ಲಿ ಭಾರೀ ಮಳೆಯಾಗಿದೆ. ಇನ್ನು ಚಾರ್ಮಾಡಿ ಘಾಟ್ ತಪ್ಪಲಿನ ಕೊಟ್ಟಿಗೆಹಾರದಲ್ಲಿ ಮಳೆ ಅಬ್ಬರಿಸಿದೆ. ಚಾರ್ಮಾಡಿ ಘಾಟ್ ತಪ್ಪಲಲ್ಲಿ ಇದರಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಭಾರೀ ಗಾಳಿ, ಸಿಡಿಲು, ಗುಡುಗಿನ ಜೊತೆಗೆ ಧಾರಾಕಾರ ಮಳೆಯಾಗಿದೆ. ಈಗ ಗಮನಿಸ್ತಾ ಇದ್ದೀರಿ, ಮಲೆನಾಡು ಹಾಗೂ ಕಾಫಿ ನಾಡು ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಇವತ್ತು ಸುರಿದಂಥ ಸ್ವಲ್ಪ ಹೊತ್ತಿನ ಮಳೆಯಿಂದಾಗಿ ದೊಡ್ಡ ಅವಾಂತರವನ್ನೇ ಎದುರಿಸ್ತಾ ಇದೆ ಎರಡೂ ಜಿಲ್ಲೆಗಳು. ಎಸ್ಪೆಷಲಿ ಮಲೆನಾಡು ಭಾಗದ ತೀರ್ಥಹಳ್ಳಿ ಈ ಭಾಗ, ಅದರ ಜೊತೆಗೆ ಚಿಕ್ಕಮಗಳೂರಿನಲ್ಲಿ ಕೊಟ್ಟಿಗೆಹಾರ, ಮೂಡಿಗೆರೆ, ಆಲ್ದೂರು ಈ ಭಾಗದಲ್ಲಿ ಭಾರೀ ಪ್ರಮಾಣದ ಮಳೆಯಾಗಿದೆ. ಇನ್ನು ಬಿಸಿಲಿಗೆ ಕಂಗೆಟ್ಟಿದ್ದಂತಹ ಶಿವಮೊಗ್ಗದ ಜನತೆಗೆ ವರುಣದೇವ ತಂಪೆರೆದಿದ್ದಾನೆ. ತೀರ್ಥಹಳ್ಳಿಯಲ್ಲಿ ಧಾರಾಕಾರ ಮಳೆಯಾಗಿದೆ. ಇದರಿಂದ ಜೂನಿಯರ್ ಕಾಲೇಜ್ ಬಳಿ ಮರ ಬಿದ್ದು ಕಾರು ಜಖಂಗೊಂಡಿದೆ.